ತುಂಬಾನೇ ಖುಷಿ ಆಗುತ್ತೆ. ಅಂದ್ರೆ ಇಷ್ಟು ವರ್ಷದ ಜರ್ನಿಯಲ್ಲಿ ಆಸ್ ಅನ್ ಆಕ್ಟರ್ ಯಾವ್ಯಾವ ರೀತಿಯಾದ ಪಾತ್ರಗಳು ಮಾಡಬೇಕು ಅಥವಾ ಒಂದಷ್ಟು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಆಗಿರಲಿ, ಆಕ್ಟರ್ಸ್ ಆಗಿರಲಿ, ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲ ಆಕ್ಟರ್ಸ್ಗೂ ಇರುವಂತ ಒಂದು ಆಸೆ ಆಗುತ್ತೆ. ಸೊ ಐ ಥಿಂಕ್ ಅದು ನನಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇರುವಂಥದ್ದು ತುಂಬಾನೇ ಖುಷಿ ಇದೆ. ಆ್ಯಂಡ್ ಅದಕ್ಕೆ ನಮ್ಮ ಕನ್ನಡ ಜನತೆ ಆಗಿರಲಿ, ಪ್ರೆಸ್ ಆ್ಯಂಡ್ ಮೀಡಿಯಾ ಎಲ್ಲರೂ ತುಂಬಾನೇ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ ಇಷ್ಟು ವರ್ಷ ಆದರೂ. ಸೊ ಯಾವಾಗಲೂ ಅದಕ್ಕೆ ಚಿರಋಣಿ. ಚಿರಂಜೀವಿ ಅವ್ರ ಜೊತೆ ನಟಿಸಿದಂಥ ಅನುಭವ ಶುಂಭರವರು. ಮೆಗಾ ಸ್ಟಾರ್ ಅಲ್ಲ, ಐ ಥಿಂಕ್ ಅದು ಎಕ್ಸ್ಪೀರಿಯನ್ಸೇ ಬೇರೆ. ಈಸ್ ಅ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್. ಅಂತ ಸ್ಟಾರ್ ಅಂತ ಆ ಒಂದು ಆರಾನೇ ಬೇರೆ ಅವ್ರ ಜೊತೆ ವರ್ಕ್ ಮಾಡೋದು. ಸೊ ಅಂದರೆ ಇನ್ನೂ ಸಿನಿಮಾ ರಿಲೀಸ್ಗೆ ಟೈಮ್ ಇದೆ, ಸೊ ಅವಾಗ ಮಾತಾಡೋಣ. ಈಗ ಗತವೈಭವ ಬಗ್ಗೆ ಮಾತಾಡ್ತಾರೆ. ತುಂಬಾ ದಿನ ಆಗಿತ್ತು ಆಕ್ಚುಲಿ ಕನ್ನಡ ಸಿನಿಮಾದಲ್ಲಿ. ಸೊ ಗತವೈಭವ ಅವಾಗಿಂದ ಆಗ್ತಾನೆ ಇತ್ತು, ಟೈಟ್ಲ್ ಮೂಲಕ, ಕಂಟೆಂಟ್ ಮೂಲಕ. ಸೊ ಈಗ ಟೀಸರ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿರೋದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಖುಷಿ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಗತವೈಭವ ತುಂಬಾನೇ ಸ್ಪೆಷಲ್ ಸಿನಿಮಾ ನನಗೆ. ಇಷ್ಟು ಕೆರಿಯರಲ್ಲಿ ಇಷ್ಟು ವರ್ಷಗಳು ಮಾಡಿರೋ ಸಿನಿಮಾಗಿಂತ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ, ಒಂದು ಲವ್ ಸ್ಟೋರಿ ಮಾಡಬೇಕನ್ನೋದು ಎಲ್ಲ ಆ್ಯಕ್ಟ್ರೆಸ್ಗೂ ಒಂದಿರೋ ಆಸೆ. ಎಲ್ಲ ಸಿನಿಮಾಗಳಲ್ಲೂ ಯೂಶಲಿ ಆ್ಯಕ್ಟ್ರೆಸಸ್ಗೆ ಒಂದು ಲವ್ ಸ್ಟೋರಿ ಸಿಕ್ಕಿದಾಗಲೇ ಅದು ನಮಗೆ ಒಂದು ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಇರೋವಂಥದ್ದು. ಆ್ಯಂಡ್ ಸುನಿ ಸರ್ ಅವರ ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು ಅಥವಾ ಚಮ್ಮಕ್ ಆಗಿರ್ಬೋದು, ಸಾಕಷ್ಟು ಲವ್ ಸ್ಟೋರಿಗಳಲ್ಲಿ ಅವ್ರ ಹೀರೋಯಿನ್ ಪಾತ್ರಗಳು ಬರೆದಿರ್ತಾರೆ ಆ ರೀತಿ. ಸೊ ಲವ್ ಸ್ಟೋರಿಯಲ್ಲಿ ಸರ್ ಜೊತೆ ಕಾಣಿಸ್ಕೋತಿರೋದು ಆ್ಯಂಡ್ ದುಷ್ಯಂತ್ ಅವರು ಹೊಸ ಪರಿಚಯ. ಸೊ ಒಂದು ಹೊಸತನ ಅಂತೂ ಖಂಡಿತವಾಗ್ಲೂ ಇದೆ. ಆ್ಯಂಡ್ ತುಂಬ ನಿರೀಕ್ಷೆ ಇದೆ ಸಿನಿಮಾ ಮೇಲೆ. ಟೀಸರ್ ಬಂದಮೇಲೆ ಐ ಥಿಂಕ್ ಎಲ್ಲರೂ ಹೇಳ್ತಿದ್ದಾರೆ ತಡವಾಯಿತು ಪ್ರಾಜೆಕ್ಟ್ ಅಷ್ಟರ ಮಟ್ಟಿಗೆ ಟೈಮ್ ತಗೊಂತು, VFX ಆಗಿರಲಿ ಎಲ್ಲದಕ್ಕೂ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ, ನೋಡಬೇಕು. 14th November ರಿಲೀಸ್ ಪ್ಲಾನ್ ಮಾಡಿರುವಂಥದ್ದು. ಸೊ ಎಸ್, ವೆರಿ ಎಕ್ಸೈಟೆಡ್. ಇಡೀ ಟೀಮ್ ಹೇಳ್ತಿರುವಂಥದ್ದು ಈ ಸಿನಿಮಾದ ಮೂಲಕ ನಿಮಗೆ ನ್ಯಾಷನಲ್ ಅವಾರ್ಡ್ ಅದು ತುಂಬ ದೊಡ್ಡ ಮಾತು. ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ ಅನ್ನೋದೇ ಎಲ್ಲರ ಒಂದು ಅಭಿಪ್ರಾಯ. ನಾನು ಕೂಡ ಸಿನಿಮಾ ನೋಡಿದ್ದೀನಿ, ತುಂಬ ಹಿಂದೆ ನೋಡಿದ್ದು. ಈಗ ಫೈನಲ್ ಕರೆಕ್ಷನ್ ಎಲ್ಲ ಆದಮೇಲೆ ನಾನು ನೋಡಿಲ್ಲ. ಬಟ್ ಖಂಡಿತವಾಗ್ಲೂ ತುಂಬಾ ಪರ್ಫಾರ್ಮೆನ್ಸಸ್ ಆಗಿರಲಿ ಅಥವಾ ವಿಜುವಲ್ಸ್ ಆಗಿರಲಿ ತುಂಬಾ ಮನಸ್ಸಿಗೆ ನಾಟುವಂಥದ್ದು. ಸೊ ಅದೆಲ್ಲ ಅವಾರ್ಡ್ಸ್ ಎಲ್ಲ ನೆಕ್ಸ್ಟ್ ನಮಗೆ ಪರ್ಸ್ನಲಿ ನನಗೆ ಹಾರ್ಟ್ಲಿ ಸ್ಯಾಟಿಸ್ಫೈಯಿಂಗ್ ಸಿನಿಮಾ ಇದಾಗಿರೋದ್ರಿಂದ ನನಗದ್ರ ಬಗ್ಗೆ ಖುಷಿ. ಒಂದೇ ಸಿನಿಮಾದಲ್ಲಿ 4 ಅವತಾರ, ಅದು ಪೋರ್ಚುಗಲ್, ಈ ಥರದೆಲ್ಲ ಒಂದಷ್ಟು ವಿಭಿನ್ನವಾದ ಶೇಡ್ಸ್ಗಳಿದೆ. ಸೊ ಯಾವ ರೀತಿ ಚಾಲೆಂಜ್ ಆಗಿತ್ತು? ಚಾಲೆಂಜಿಂಗ್ ಅನ್ನೋದಕ್ಕಿಂತ ಲೈಕ್ ಅದೇ ಈ ಸಿನಿಮಾ ಇಷ್ಟು ಟೈಮ್ ತಗೊಂಡಿದ್ದೆ ಆ ಒಂದು ಕಾರಣಕ್ಕೆ. ಬಿಕಾಸ್ ನಾವು 4 ಹಂತದಲ್ಲಿ ಶೂಟ್ ಮಾಡಿದ್ದು, ಎಲ್ಲ ಒಂದೇ ಸಲ ಮಾಡ್ಲಿಕ್ಕಾಗಲಿಲ್ಲ. ಸೊ ನಮಗೂ ಟೈಮ್ ಇತ್ತು. ನಾನು ಬೇರೆ ಸಿನಿಮಾಗಳಿಗೆ ಮಧ್ಯ ಹೋಗಿ ಬರೋ ಅಂಥದ್ದು ಆ್ಯಂಡ್ ಪ್ರಿಪರೇಷನ್ಗೆ ಎಲ್ಲದಕ್ಕೂ ಒಂದು ಲುಕ್ ಟೆಸ್ಟ್ ಅಂತ ಮಾಡ್ತಿದ್ವಿ, ವಿತ್ ಎವ್ರಿ ಲುಕ್ಸ್. ಆ್ಯಂಡ್ ಅದಕ್ಕೂ ಕೂಡ ವರ್ಕ್ಶಾಪ್ ಮಾಡಿದಂಥದ್ದು. ಮಂಗಳೂರು ಪೋರ್ಷನ್ ಅಂತೂ ನಾವು ಆ ಕರಾವಳಿ ಭಾಷೆ ಕಲಿಬೇಕಿತ್ತು. ಇಬ್ಬರೂ ಮಂಗಳೂರು ಭಾಷೆ ಬರಲ್ಲ. ಸೊ ಅಲ್ಲಿ ಟ್ರೈನರ್ನ ಕರೆಸಿ ಆ ಭಾಷೆ ಕಲ್ತಂಥದ್ದು. ಆ್ಯಂಡ್ ದುಷ್ಯಂತ್ ಅವರು ಕಂಬಳ ಓಡಿಸೋದಾಗಿರಲಿ ಎಲ್ಲವನ್ನು ತುಂಬಾ ಕಟ್ನಿಟ್ಟಾಗಿ ನೋಡಿ ಅಭ್ಯಾಸ ಮಾಡಿ ಒಂದು ಸ್ಕ್ರೀನ್ ಮೇಲೆ ಬಂದಿರೋವಂಥದ್ದು. ಐ ಥಿಂಕ್ ಅದಕ್ಕೆ ಎಲ್ಲರೂ ಇಡೀ ಟೀಮ್ ಅಷ್ಟು ಕಾನ್ಫಿಡೆನ್ಸಲ್ಲಿ ಇದೆ ಇವತ್ತು. ತುಂಬ ಒಳ್ಳೆ ಪ್ರಿಪ್ರೇಷನ್ಸ್ ಆಗಿದೆ ಆ್ಯಂಡ್ ಅದು ಸ್ಕ್ರೀನ್ ಮೇಲೂ ಕಾಣ್ತಾ ಇದೆ ಇವತ್ತು. ಆದಷ್ಟು ಬೇಗ ಅಂದರೆ ಈ ರೀತಿಯಾದ ಒಂದಷ್ಟು ತುಂಬ ಹೊಸದು ವಿಭಿನ್ನವಾಗಿರೋಂಥ ಒಂದು ಸ್ಕ್ರಿಪ್ಟ್ಸ್ಗಳು ಬಂದಾಗ ನಮಗೂ ಕೂಡ ಇನ್ನೂ ಹೊಸದೇನಾದ್ರು ಬರಲಿ, ಇನ್ನೂ ಚಾಲೆಂಜಿಂಗ್ ಆಗಿ ಬರಲಿ. ಇಷ್ಟು ದಿನಗಳು ಆಶಿಕನ ತುಂಬ ಒಂದು ಗರ್ಲ್ ನೆಕ್ಸ್ಟ್ ಡೋರ್, ಕ್ಯೂಟ್, ಬಬ್ಲಿ ಈ ಥರದ ರೋಲ್ಗಳಲ್ಲಿ ನೋಡಿದ್ದು. ಆ್ಯಂಡ್ ಲುಕ್ ವೈಸ್ ಎಲ್ಲರೂ ಮೆಚ್ಚುಗೆ ಪಡಿಸಿರುವಂಥದ್ದು. ಬಟ್ ಪರ್ಫಾರ್ಮೆನ್ಸಲ್ಲಿ ಆ ಒಂದು ಆಳ ಆಗಿರಲಿ, ಒಂದು ಡಿಫ್ರೆನ್ಸ್ ನಮ್ಗೆ ಆಸ್ ಅನ್ ಆ್ಯಕ್ಟರ್ ಚಾಲೆಂಜಿಂಗ್ ಆಗಿರಬೇಕು. ಸೊ ಆ ರೀತಿಯಾದ ಪಾತ್ರಗಳು ಬಂದರೆ ಖುಷಿ ಅನಿಸುತ್ತೆ. ಈ ಹಿಂದೆ O2 ಸಿನಿಮಾ ರಿಲೀಸ್ ಆಗಿತ್ತು PRK ಸಂಸ್ಥೆಯಿಂದ. ಅದು ಆಲ್ಮೋಸ್ಟ್ 1.5 years ಆಯಿತು. ಆ ಸಿನಿಮಾಗೆ ಬಂದಂಥ ಒಂದು ಪರ್ಫಾರ್ಮೆನ್ಸಿಗೆ ಅದು ಬೇರೆ ರೀತಿಯಾದ ಪಾತ್ರ ಆಗಿತ್ತು. ಆ್ಯಂಡ್ ಇವಾಗ ಗತವೈಭವ ಇದು ಒಂದಷ್ಟು ವೇರಿಯೇಷನ್ಸ್ ಇರುವಂಥ ಪಾತ್ರ. ಸೊ ಏನಾದ್ರು ಇನ್ನೂ ಹೊಸದಾಗೆ ಸ್ಕ್ರಿಪ್ಟ್ ಬಂದರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಮಾಡೋಕ್ಕೆ ಖುಷಿನೇ. ಹೌದು, ಲೈಕ್ ಫಾರ್ ದ ಫಸ್ಟ್ ಟೈಮ್ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಏನೂ ಹೇಳಕ್ ಇಷ್ಟಪಡಲ್ಲ. ಕಾತರದಿಂದ ಕೂತ್ಕೊಂಡು ನೋಡಬೇಕು ಅನ್ನೋ ಒಂದು
ಆಸೆ ಅಷ್ಟೇ. ಶೂಟಿಂಗ್ ಬದಲು ನೋಡ್ತೀರಾ ಕ್ರಿಕೆಟ್ ಎಲ್ಲ, IPL ಆಗಲಿ ಅಥವಾ ಯಾ ಡೆಫಿನೆಟ್ಲಿ. ಅಂದರೆ ಐ ಆಮ್ ನಾಟ್ ಅ ಕ್ರಿಕೆಟ್ ಫ್ಯಾನ್, ಎಲ್ಲ ಸೀರೀಸ್ ಎಲ್ಲ ಮ್ಯಾಚ್ಗಳ್ನು ನೋಡಲ್ಲ, ಬಟ್ ಈ ಥರ ಒಂದಷ್ಟು ಇಂಟ್ರೆಸ್ಟಿಂಗ್ ಕಾಂಟ್ರವರ್ಷಿಯಲ್ ಮ್ಯಾಚ್ಗಳು ಇರುತ್ತಲ್ಲ, ಹಾಟ್ ಟಾಪಿಕ್ ಆಗಿರುತ್ತಲ್ಲ, ಅದನ್ನೆಲ್ಲ ಖಂಡಿತವಾಗ್ಲೂ ನೋಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಆ ಲಾಸ್ಟ್ ಮೊಮೆಂಟ್ಸ್ ಇರುತ್ತಲ್ಲ, ವಿನ್ನಿಂಗ್ ಅಥವಾ ಲೂಸಿಂಗ್, ಆ ಮೊಮೆಂಟ್ಸ್ ತುಂಬ ಎಂಜಾಯ್ ಮಾಡುವಂಥದ್ದು. ಸೊ ಡೆಫಿನೆಟ್ಲಿ ಇರುತ್ತೆ. ಈ ಸರಿ ಅಂದ್ರೆ ಸಾಕಷ್ಟು ವಿರೋಧ ವ್ಯಕ್ತ ಆಯ್ತು, ಅಂದ್ರೆ ಬಾಯ್ಕಾಟ್ ಮಾಡ್ಬೇಕು ಅಂತ. ಯಾಕಂದ್ರೆ ಪಾಕ್ ಜೊತೆ ಆಟ ಆಡೋದು ಬೇಡ, ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಮಾಡಿದ್ರು, ನಮ್ಮ ಎಷ್ಟೋ ಜನರು ಸಿಂಧೂರವನ್ನ ಕಸ್ಕೊಂಡ್ರು. ಆ ನಿಟ್ಟಿನಲ್ಲಿ ಇಂಡಿಯಾ ಪಾಕ್ ಆಡೋದು ಬೇಡ ಅಂತ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ವಿರೋಧ ಆಯ್ತು. ಸೊ ನಾಳೆ ಫೈನಲಿಗೆ ಬಂದಿದ್ದಾರೆ ಹೈ ವೋಲ್ಟೇಜ್. ಅಂದರೆ ಯಾವುದೇ ಆಗಲಿ ಕಲೆ ಅಥವಾ ಸ್ಪೋರ್ಟ್ಸ್ ಅದು ಸೆಪ್ರೇಟ್ ಬರುತ್ತೆ. ಸೊ ಐ ಥಿಂಕ್ ಯಾವತ್ತೇ ಇದ್ರೂ ಅದನ್ನು ನಾವು ಸೆಪ್ರೇಟಾಗೇ ನೋಡಬೇಕು. ಸೊ ವೆರಿ ಎಕ್ಸೈಟೆಡ್ ಅಷ್ಟೇ. ಯಾವಾಗಲೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಸಣ್ಣ ವಯಸ್ಸಿಂದನೂ ಅದೇ ಒಂದು ಕೂತ್ಕೊಂಡು ನೋಡಬೇಕು ಇದರೊಳಗೆ ಮೂವಿಯ ಟಿವಿಯಲ್ಲಿ ಅಂತ. ಸೊ ಅದಕ್ಕೆ ನಾನು ಎಕ್ಸೈಟ್ಮೆಂಟ್ ಅಷ್ಟೇ. ಟೀಮ್ಗೆ ಹೆಂಗೆ ಜೋಶಲ್ಲಿ ಒಂದು ವಿಶ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ವಿನ್ ಆಗಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.